मंत्री बीजेड जमीर अहमद खान ने बेंगलुरु के पैलेस ग्राउंड में अंतर्राष्ट्रीय मिलाद उन नबी सम्मेलन की तैयारियों का निरीक्षण किया। बेंगलुरु 29 अगस्त 2025। माननीय आवास और वक्फ मंत्री जनाब बीजेड जमीर अहमद खान ने आज 5 सितंबर 2025 को बेंगलुरु में आयोजित होने वाले आगामी अंतर्राष्ट्रीय मिलाद उन नबी सम्मेलन की चल रही तैयारियों का निरीक्षण करने के लिए पैलेस ग्राउंड का दौरा किया। उनके साथ हज मंत्री जनाब रहीम खान, मुख्यमंत्री के राजनीतिक सचिव जनाब नसीर अहमद, MLC जनाब अब्दुल जब्बार, कर्नाटक वक्फ परिषद के साथ थे। मंत्री जमीर अहमद खान ने शांति, एकता और पैगंबर मोहम्मद सल्लल्लाहु अलैहि वसल्लम के संदेश को बढ़ावा देने में इस आयोजन के महत्व पर जोर दिया। उन्होंने सम्मेलन के सफल आयोजन के लिए सरकारी विभागों से पूर्ण सहयोग का आश्वासन भी दिया। इस आध्यात्मिक रूप से महत्वपूर्ण आयोजन के लिए दुनिया भर से आने वाले मेहमानों के स्वागत की तैयारी कर रहे बेंगलुरु शहर के बारे में और अपडेट्स के लिए बने रहें। ಪ್ರತಿ ವರ್ಷ ಜಶ್ನೆ ಮಿಲಾದುನ್ ನಬಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ, ದೇಶದಲ್ಲಿ ಮಾಡ್ತಾ ಇದ್ದಾರೆ। ಈ ಬಾರಿ ನಾವೇನು ಮಾಡಿದ್ವಿ, 1500 ವರ್ಷ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಎಲ್ಲ ಗುರುಗಳೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಈಗ 3 ಪಂಗಡದಲ್ಲಿ ಮಾಡ್ತಾಯಿದ್ರು ನಾವು। ನಮ್ಮ YMCL ಒಂದು ಮಾಡ್ತಾಯಿದ್ರು, ಖಾದ್ರಿಯಾ ಮಸ್ಜಿದಲ್ಲಿ ಮಾಡ್ತಾಯಿದ್ರು, ನಾನು ಒಂದು ಮಾಡ್ತಾಯಿದ್ರು। ಈ ಬಾರಿ ಎಲ್ಲ ಒಟ್ಟಾಗಿ ಒಂದೇ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡುವಂಥ ತೀರ್ಮಾನ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ। ಭಾಳಷ್ಟು ಗುರುಗಳು ಬರ್ತಾವ್ರೆ, ಇಡೀ ನಮ್ಮ ದೇಶದಲ್ಲಿರೋರು ಎಲ್ಲ ಗುರುಗಳು ಬರ್ತಾವ್ರೆ, ಹಾಗೂ ಮಕ್ಕಾ ಮದೀನಾ ಆ ಗುರುಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ। ಕನಿಷ್ಠ ಒಂದು 3 ರಿಂದ 4 ಲಕ್ಷ ಜನ ಸೇರ್ಬೋದು ಅಂತ ನಿರೀಕ್ಷೆ। ವಾಲಂಟ್ರಿ ಅವ್ರಾಗ ಅವ್ರು ಬರಬೇಕು, ಯಾರಿಗೂ ನಾವು ವೆಹಿಕಲ್ ವ್ಯವಸ್ಥೆ ಮಾಡ್ತಾಯಿಲ್ಲ, ಏನೇನು ವ್ಯವಸ್ಥೆ ಮಾಡ್ತಾಯಿಲ್ಲ। ಪ್ರತಿ ವರ್ಷ ತಾವು ನೋಡಿರ್ಬೋದು ಜಶ್ನೆ ಮಿಲಾದ್ ನಬಿ ಯಾವ ಥರ ನಡೀತದೆ, ತಾವು ನೋಡಿರ್ಬೋದು। 3 ಕಡೆ ಮಾಡ್ತಾಯಿದ್ರು, ಈ ಬಾರಿ ಎಲ್ಲ ಸೇರಿ ಒಂದೇ ಕಡೆ ಮಾಡಬೇಕಂದಿದೆ। ಕಾರಣ ಅಂದರೆ ಈ 1.5 ವರ್ಷ ಮಿಲಾದ್ ನಬಿ ಈ ಕಾರಣಕ್ಕೆ 1500 ವರ್ಷ, ಆ ಕಾರಣಕ್ಕೆ ಒಂದೇ ಕಡೆ ಮಾಡಬೇಕಂತ ಎಲ್ಲ ಒಟ್ಟಾಗಿ ಈ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾಯಿದ್ವಿ। 5ನೇ ತಾರೀಕು ಸಂಜೆ 4 ಗಂಟೆಗೆ ಒಂದೇ ಕಡೆ ಸೇರ್ತಾ ಇರೋದಕ್ಕೆ ಏನಾದರೂ ಸಂದೇಶ ಇದೆಯಾ? ಸಂದೇಶ ಅಂತ ಇಲ್ಲ, ಒಟ್ಟಾಗಿ ಮಾಡ್ತಾಯಿದ್ವಿ। ಎಲ್ಲ 3 ಪಂಗಡದಲ್ಲಿ ಮಾಡ್ತಾಯಿದ್ರು, 3 ಜನ ಸೇರಿ ಸಪ್ರೇಟ್ ಮಾಡ್ತಾಯಿದ್ರು। ಒಂದು ನಮ್ಮ ಗೋರಿಪಳ್ಳಿಯಿಂದ, ನಮ್ಮ ಶಾಮನ ಗಾರ್ಡನಿಂದ ಒಂದು ಕಡೆಯಿಂದ ಮಾಡ್ತಾಯಿದ್ರು। ಆಮೇಲೆ ನಾನು ಅಂತ ಟ್ಯಾನಿ ರೋಡಿಂದ, ಹೆಬ್ಬಾಳ ಟ್ಯಾನಿ ರೋಡಿಂದ ನಾನು ಅಂತ ಮಾಡ್ತಾಯಿದ್ರು। ಖಾದ್ರಿಯಾ ಮಸ್ಜಿದಲ್ಲಿ ಮಾಡ್ತಾಯಿದ್ವಿ। ಈ ಬಾರಿ ಎಲ್ಲ 1500 ವರ್ಷ ಹಿನ್ನೆಲೆಯಲ್ಲಿ ಒಂದಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ।